ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತಭ್ಯಂ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಹಾರ್ದಿಕ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮ ನಾನು ಅನೇಕ ಸಾರಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದೀನಿ. ಅದಕ್ಕೆ ಉತ್ತಮವಾದಂಥ ಫಲಿತಾಂಶ ಮತ್ತು ಉತ್ತಮವಾದಂಥ ಪ್ರಕ್ರಿಯೆ ಮತ್ತು ನಿಮ್ಮ ಅನಿಸಿಕೆಗಳು ಕೂಡ ತುಂಬ ಬಂದಿದ್ದಾವೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎರಡನೇದಾಗಿ ವಿವಾಹ ವಿಳಂಬ ಅನ್ನೋ ವಿಚಾರದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಇವತ್ತಿನ ವಿಚಾರ ಏನಂದರೆ, ಯಾವ ಜಾತಕದವನಿಗೆ, ಯಾವ ಹುಡುಗ ಅಥವಾ ಹುಡುಗಿಗೆ 30 ವಯಸ್ಸು ಮೀರಿದ ನಂತರ ಮದುವೆ ಮಾಡಿದರೆ ಅವ್ರ ಜೀವನ ಸುಗಮವಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ. ಯಾಕೆ ಡಿಲೇ ಆಗಿದೆ ಅಂತ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬೇಗ ಈಗ ಒಂದು ಜಾತಕ ಇದೆ, ಆ ಜಾತಕ ಇಂಡಿಕೇಶನ್ ಕೊಡ್ತಾ ಇದೆ ನಮಗೆ ಏನೋ 30 ವರ್ಷಗಳ ನಂತರವೇ ಇವ್ರದ್ದು ಮದುವೆಯನ್ನು ಮಾಡಿ ಸುಖವಾದಂಥ ಜೀವನ ಸಾಗಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಮಾಡಿದರೆ ಎಲ್ಲೋ ಒಂದು ಕಡೆ ಈ ಡೈವರ್ಸು ಅಥವಾ ವೈಮನಸ್ಸುಗಳು ಉಂಟಾಗಿ ಜೀವನದಲ್ಲಿ ಕಲಹಗಳು ಉಂಟಾಗ್ತವೆ ಅನ್ನೋದು ಆ ಜಾತಕದಲ್ಲಿ ಗೊತ್ತಾಗುತ್ತೆ. ಹಾಗಿದ್ದಲ್ಲಿ ಯಾರ ಜಾತಕದಲ್ಲಿ ಯಾವ ಗ್ರಹ ಸ್ಥಿತಿಗಳು ಇವರ 30 ವರ್ಷದ ಅಥವಾ 33 ವರ್ಷದ ಅಥವಾ 35 ವರ್ಷದ ನಂತರ ಮದುವೆ ಆದರೆ ಅವರಿಗೆ ಜೀವನ ತುಂಬ ಸುಖವಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾವು ಯಾವಾಗಲೂ ಮಾತಾಡಬೇಕಾದ್ರೆ ಬಹಳ ವಿಶಿಷ್ಟವಾಗಿ ಗ್ರಹಗಳ ಬಗ್ಗೆನೇ ಮಾತಾಡ್ತೀವಿ. ಇರುವಂಥ 9 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಗಳು ಕೂಡ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದಿದ್ದಾವೆ. ಒಂದೊಂದು ಗ್ರಹ ಒಂದೊಂದು ಇನ್ಫ್ಲುಯೆನ್ಸನ್ನು, ಒಂದೊಂದು ಪ್ರಭಾವವನ್ನು ಬೀರುತ್ತೆ. ಉದ್ಯೋಗಕ್ಕೆ ಒಂದು ಗ್ರಹ, ವಿವಾಹಕ್ಕೆ ಒಂದು ಗ್ರಹ, ಸಂತಾನಕ್ಕೆ ಒಂದು ಗ್ರಹ, ಆಯುಷ್ಯಕ್ಕೆ ಒಂದು ಗ್ರಹ, ಹೀಗಲ್ವಾ ಅನೇಕ ಗ್ರಹಗಳು ಅನೇಕ ವಿಷಯಗಳನ್ನು ನಮಗೆ ಕೊಡ್ತಾ ಇದ್ದಾವೆ. ಇವತ್ತಿನ ವಿಚಾರದಲ್ಲಿ ಯಾವ ವ್ಯಕ್ತಿಯ ಜಾತಕದಲ್ಲಿ 30 ವರ್ಷಗಳ ನಂತರ ವಿವಾಹವಾದರೆ ಉತ್ತಮ ಜೀವನವನ್ನು ಸಾಗಿಸ್ತಾನೆ ಮತ್ತು ಆ ಗ್ರಹಗಳು ಯಾವ ಸ್ಥಾನದಲ್ಲಿರಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದದ್ದು. ಮೊಟ್ಟ ಮೊದಲನೇದಾಗಿ ಒಂದು ಕ್ಲೂವನ್ನು ಕೊಡ್ತೇನೆ, ಒಂದು ಸ್ಮಾಲ್ ಕ್ಲೂ. ಈ ಕರ್ಕ ಲಗ್ನ, ನಾನು ಹೇಳಿದ ಕರ್ಕ ರಾಶಿ ಅಲ್ಲ, ಕರ್ಕ ಲಗ್ನದವರು ಮತ್ತು ಸಿಂಹ ಲಗ್ನದವರು, ಇವೆರಡು ಲಗ್ನದವರು ಕನಿಷ್ಠತಮವಾಗಿ 30 ವರ್ಷ ಮೀರಿದ ನಂತರವೇ ಮದುವೆಯನ್ನಾದರೆ ಅತೀ ಸುಖವಾದಂಥ ಜೀವನವನ್ನು ಸಾಗಿಸ್ತಾರೆ. ಅದು ಹೇಗೆ ಅಂತ ಕೇಳ್ತೀರಾ? ನೋಡಿ, ಕರ್ಕ ಲಗ್ನಕ್ಕೆ ಅಧಿಪತಿಯಾದಂಥವನು ಚಂದ್ರ. ಆತನ ಸಪ್ತಮ ದೃಷ್ಟಿಕೋನವನ್ನು ನಾವು ನೋಡಿದರೆ ಮಕರ ರಾಶಿ. ಮಕರ ರಾಶಿಗೆ ಅಧಿಪತಿಯಾದಂಥವನು ಶನಿ, ಮಂದಕಾರಕ, ದ ಸ್ಲೋ ಪ್ಲಾನೆಟ್ ಅಂತ. ಇದು ಏನು ಇಂಡಿಕೇಶನ್ ಕೊಡುತ್ತೆ ಅಂದರೆ, ನಿಮಗೆ ಬರುವಂಥ ಸಂಗಾತಿ ತುಂಬ ತಡವಾಗಿ ಬರ್ತಾಳೆ, ಯೋಚನಾಶೀಲತೆಯನ್ನು ಹೊಂದಿರುವಂಥ ಹುಡುಗಿ ಸಿಗ್ತಾಳೆ. ಆದ್ದರಿಂದ ನೀವು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹರಿಬರಿ ಮಾಡಬೇಡಿ, ಅವಸರವನ್ನು ಮಾಡಬೇಡಿ ಅನ್ನೋದನ್ನು ಇದು ಸೂಚಿಸುತ್ತೆ. ಇನ್ನು ಎರಡನೇದು ಸಿಂಹಲಗ್ನ. ಸಿಂಹಲಗ್ನಕ್ಕೆ ಅಧಿಪತಿಯಾದಂಥವನು ರವಿ, ಸಪ್ತಮ ಭಾವಕ್ಕೆ ಸಂಬಂಧಪಟ್ಟಂಥ ಕುಂಭರಾಶಿಗೆ ಅಧಿಪತಿಯಾದಂಥವನು ಶನಿ. ಇಲ್ಲಿ ಶನಿ ಮಂದಕಾರಕ ಮತ್ತು ವೆರಿ ಸ್ಲೋ ಪ್ಲಾನೆಟ್. ಇವನು ಅತಿ ಯೋಚನೆಯನ್ನು ಮಾಡಿ ಆ ಒಂದು ಸಿಂಹಲಗ್ನದವನಿಗೆ ಕನ್ಯೆಯನ್ನು ಕೊಡ್ತಾನೆ, ಅದು ಪುರುಷನನ್ನು ಕೊಡ್ತಾರೆ. ಅಂದರೆ ಅರ್ಥ ಏನು, ಬರುವಂಥ ಹುಡುಗಿ ಅಥವಾ ಹುಡುಗ ಅತಿ ಉತ್ತಮ ಯೋಚನೆಗಳನ್ನು ಹೊಂದಿರುವಂಥ ಹುಡುಗಿ ಸಿಗಬೇಕಾದ್ರೆ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಅಂತಂದೇಳಿ. ಇದು ಡೈರೆಕ್ಟಾಗಿ ನಮಗೇನು ಇನ್ಫ್ಲುಯೆನ್ಸ್ ಮಾಡುತ್ತಂದರೆ, ಇನ್ನು ಸಿಂಹಲಗ್ನದವರಿಗೆ 33 ವರ್ಷಗಳ ನಂತರನೇ ಮದುವೆ ಆದಲ್ಲಿ ಜೀವನ ಅತಿ ಸುಖಮಯವಾಗಿರುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಇದು ಒಂದು ಪಾಯಿಂಟ್. ಇದು ನಿಮ್ಮದೇನಾದರೂ ಸಿಂಹಲಗ್ನ ಅಥವಾ ಕರ್ಕಲಗ್ನ ಆಗಿದ್ದು 30 ವರ್ಷಗಳ ಮುಂಚಿತವಾಗಿ ನಿಮ್ಮದು ವಿವಾಹ ಆಗಿತ್ತು ಅಂದರೆ ನಿಮ್ಮ ಜೀವನ ಸೆಟ್ರೇಟ್ ಆಗೋದು 30 ಮತ್ತು 33 ವರ್ಷಗಳ ನಂತರವೇ ಸೆಟ್ರೇಟ್ ಆಗುತ್ತೆ. ಅಲ್ಲಿವರೆಗೂ ಸಾಮಾನ್ಯ ಜೀವನವನ್ನು ನಡೆಸ್ತಾ ಬಂದಿರ್ತೀರ. ಆ 30-33 ವರ್ಷ ದಾಟಿದ ನಂತರ ಜೀವನದಲ್ಲೇ ಅನೇಕ ಮಾರ್ಪಾಡುಗಳು, ಅನೇಕ ಏಳಿಗೆ, ಪ್ರೋಗ್ರೆಸ್ಸನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಬೇಕಾದರೆ ನೀವು ನಿಮ್ಮ ಜಾತಕವನ್ನು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಒಂದು ಎರಡನೇ ಭಾಗದಲ್ಲಿ ನಾವು ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅನ್ನೋದನ್ನು
ಯಾವ ಗ್ರಹ ಸೂಚಿಸುತ್ತೆ, ಯಾಕೆ ಅಷ್ಟೊಂದು ಲೇಟ್ ಮಾಡುತ್ತೆ ಅನ್ನೋದಕ್ಕೆ 3 ಗ್ರಹಗಳಿದ್ದಾವೆ. ಒಂದು ರವಿಗ್ರಹ, ಅಹಂಭಾವ ಅಂತ ಹೇಳ್ತೀವಿ. ಎರಡನೇದು ಕುಜಗ್ರಹ, ಅಗ್ರೆಸಿವ್ನೆಸ್ ಅಂತ ಹೇಳ್ತೀವಿ. ಮೂರನೇದು ಶನಿಗ್ರಹ, ಮಂದಾಲೋಚನೆ ಅಂತ ಹೇಳ್ತೀವಿ. ಮುಂದಾಲೋಚನೆ ಅಲ್ಲ, ಮಂದಾಲೋಚನೆ, ತುಂಬ ಲೇಟಾಗಿ ಡಿಸಿಷನ್ ತಗೊಳ್ಳುವಂಥ ಒಂದು ಕ್ರಿಯೆ. ಈ 3 ಗ್ರಹಗಳು ನಮ್ಮ ಜಾತಕ ಕುಂಡಲಿಯಲ್ಲಿದ್ದಾಗ ಹೇಗಿರಬೇಕು ಅಂತ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಲಗ್ನ ಭಾವದಲ್ಲಿ ರವಿ ಇದ್ದಾನೆ. ಅವನೇನು ಯೋಚನೆ ಮಾಡ್ತಾನಂದರೆ, ನಾನು ಮಾಡಿಕೊಳ್ಳುವಂಥ ಹುಡುಗಿ ಅತಿ ಉತ್ತಮವಾಗಿರಬೇಕು, ನೋಡಿ ಅಹಂಕಾರ, ನಾನು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು, ನನ್ನ ಅಧಿಕಾರನೇ ನಡೀಬೇಕು, ಈ ರೀತಿಯ ಒಂದು ಯೋಚನೆಗಳನ್ನು ಅವನು ಮಾಡ್ತಾ ಇರ್ತಾನೆ. ಇದು 100% ಟ್ರೂ. ಇದು ಆಕಸ್ಮಿಕವಾಗಿ ಲಗ್ನ ಭಾವದಲ್ಲಿ ಕುಜನಿದ್ರೆ ಈಸ್ ವೆರಿ ಅಗ್ರೆಸಿವ್ ಪರ್ಸನಾಲಿಟಿ. ಎಷ್ಟು ಸಾವಿರ ಹುಡುಗಿಯರನ್ನು ತೋರಿಸಿದ್ರು ಕೂಡ ಆ ಹುಡುಗಿಗೆ ಏನಾದರೂ ಒಂದು ಕೊಂಕನ್ನು ಕಂಡುಹಿಡಿತಾರೆ. ಆ ಹುಡುಗಿ ಕಲರ್ ಚೆನ್ನಾಗಿಲ್ಲ, ಆ ಹುಡುಗಿದು ಮೂತಿ ಚೆನ್ನಾಗಿಲ್ಲ, ಮುಖ ಚೆನ್ನಾಗಿಲ್ಲ, ಲಕ್ಷಣ ಇಲ್ಲ, ಜಾಬ್ ಸರಿಗಿಲ್ಲ, ಪ್ರಾಪರ್ಟಿ ಸರಿಗಿಲ್ಲ, ಈ ರೀತಿಯಾದ ಯೋಚನೆಗಳು ಬರ್ತವೆ. ಹೀಗೆ ಮಾಡಿ 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 ಅವರು ಲೇಟ್ ಮ್ಯಾರೇಜ್ಗೆ ಹೋಗ್ತಾರೆ. ಎಷ್ಟು ಲೇಟು? 33. ಆಕಸ್ಮಿಕವಾಗಿ ಲಗ್ನ ಭಾವದಲ್ಲಿ ಶನಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಸಪ್ತಮದಲ್ಲಿ ರವಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇಂಥವ್ರ ಜಾತಕದಲ್ಲಿ ವಿವಾಹ ಆಗೋದು ತುಂಬ ವಿರಳ, ಆಗೋಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ. ಆಕಸ್ಮಿಕವಾಗಿ ವಿವಾಹ ಆದರೂ ಕೂಡ 35 ವರ್ಷಗಳ ನಂತರವೇ ಇವರ ಒಂದು ವಿವಾಹ ಸಂಬಂಧಗಳು ಕೂಡಿ ಬರ್ತವೆ. ಅದಕ್ಕೆ ಈ 3 ಪ್ಲಾನೆಟರಿ ಕಂಡೀಷನ್ಸ್ ಏನಿದಾವಲ್ಲ, ಇವು ನಮ್ಮ ಜಾತಕದಲ್ಲಿ ನೋಡ್ಕೋಬೇಕು. ತುಂಬ ಈಸಿಯೆಸ್ಟ್ ವೇ ಇದು ನೋಡ್ಕೊಳೋದು. ಯಾರು ಬೇಕಾದರೂ ನೋಡ್ಕೋಬೋದು. ಇದನ್ನು ನೋಡ್ಕೊಂಡಾಗ ಏನಾಗುತ್ತೆ, ಓಹೋ ಇದು ಈ ಥರ ಇರೋದ್ರಿಂದ ವಿವಾಹ ವಿಳಂಬವಾಗುತ್ತೆ, ನಾವು ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದೊಂದು ಕ್ರಿಯೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಯೋಚಿಸಬೇಕಾದಂಥ ವಿಚಾರವಾಗಿರುತ್ತೆ. ಇನ್ನೊಂದು ವಿಷಯ ನಿಮಗೆ ಹೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ 33, 35 ಮತ್ತು 30 ಈ 3 ವಿಶಿಷ್ಟಗಳೇನಿದಾವಲ್ಲ, ಇವುಗಳ ಮಧ್ಯಂತರದಲ್ಲಿ ಏನೋ ಗುರುವಿನ ಬಲ, ಗುರುವಿನ ದೃಷ್ಟಿ ಇದ್ದು ಮದುವೆ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ. ಬರುತ್ತೆ ಒಂದು ಕರ್ಮಫಲ ಅಂತ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಉತ್ತಮ ಕರ್ಮಫಲ ಅಂತ ಏನಿರುತ್ತಲ್ಲ, ಅದು ಎಲ್ಲೋ ಒಂದು ಕಡೆ ವಿತಿನ್ 30 ಇಯರ್ಸ್ ಒಳಗಡೆ, 25-26 ವರ್ಷದಲ್ಲೇ ಅಥವಾ 20 ವರ್ಷದ ಮದುವೆ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ. 33 ವರ್ಷಗಳು ಬರೋವರೆಗೂ ದಾಂಪತ್ಯದಲ್ಲಿ ಉಂಟಾಗುವಂಥ ಕಲಹಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಒಂದೊಂದು ಸರಿ ಇದು ಡೈವರ್ಸ್ ಹಂತಕ್ಕೂ ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಇಷ್ಟು ವಿಷಯ ಈ ಒಂದು ಜಾತಕಗಳಲ್ಲಿರ್ತದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಬಹಳ ವಿಶಿಷ್ಟವಾಗಿ ಯೋಚನೆ ಮಾಡಬೇಕಾಯಿತು. ನಮ್ಮ ಜಾತಕದಲ್ಲಿ ನೋಡಿ, ಸ್ತ್ರೀಗೆ ಗುರು ವಿವಾಹಕಾರಕ, ಪುರುಷನಿಗೆ ಶುಕ್ರಗ್ರಹ ವಿವಾಹಕಾರಕ. ಸ್ತ್ರೀಗೆ ಈ ಹೇಳಿದಂಥ ಕಂಡೀಷನ್ಗಳಿದ್ದಾಗ, ಏನು ಸಪ್ತಮದಲ್ಲಿ ಸೂರ್ಯ, ಶನಿ ಅಥವಾ ಕುಜನಿದ್ದು, ಅಥವಾ ಲಗ್ನದಲ್ಲೇ ರವಿ, ಕುಜ, ಶನಿ ಇದ್ದು ಗುರುವಿನ ದೃಷ್ಟಿ ಇತ್ತು, ಮದುವೆ ಆಯಿತು, ಆ 33 ವರ್ಷಗಳವರೆಗೆ ಇರುತ್ತಲ್ಲ ಆ ವೇದನೆ ಬಹಳ ಕಷ್ಟ, ಭಾಳ ಕಷ್ಟ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದೇನೆಂದರೆ, ಯಾವುದೇ ಕಾರಣಕ್ಕೂ ಮದುವೆಯನ್ನು ಮಾಡ್ಕೋಬೇಕಾದಾಗ ಶುಕ್ರಗ್ರಹ ಸ್ಥಿತಿಯನ್ನು ನೋಡಬೇಕು. ಶುಕ್ರ ಏನಾದರೂ ಈ ರವಿ ಜೊತೆಗೆ ಇದ್ದಾಗ, ಅಥವಾ ಶನಿಯ ಜೊತೆ ಇದ್ದಾಗ, ಅಥವಾ ಕುಜನ ಜೊತೆ ಇದ್ದಾಗ ಶುಕ್ರ ಡ್ಯಾಮೇಜ್ ಆಗ್ತಾನೆ ಡ್ಯಾಮೇಜ್ ಆಗ್ತಾನೆ. ನಾನು ಆಗಲೇ ಹೇಳಿದೆ, ಇನ್ನೊಂದು ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ, ಶುಕ್ರ ಸ್ವೇಚ್ಛಾಕಾರಕ ಅಂತ ಹೇಳಿದ್ದೀನಿ. ಇದರ ಅರ್ಥ ಏನು ಅಂದರೆ, ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಯಾವುದೇ ರೀತಿಯ ಸಂಬಂಧಗಳು ಸರಿಯಾಗಿರುವುದಿಲ್ಲ, ಮನಸ್ಸು ಉಲ್ಲಾಸಿತವಾಗಿರುವುದಿಲ್ಲ. ಹೀಗಿರುವಾಗ ಸಂತಾನಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡ್ತವೆ. ಆದ್ದರಿಂದ ನೋಡಬೇಕಾದಂಥ ಕ್ರಿಯೆ ಏನಂದರೆ, ಶುಕ್ರ ಉತ್ತಮವಾಗಿರಬೇಕು, ಗುರು ಉತ್ತಮವಾಗಿರಬೇಕು, ಮತ್ತು ಈ ಗ್ರಹ ಸ್ಥಿತಿಗಳು ಏನು ರವಿ, ಶನಿ ಮತ್ತು ಕುಜ, ಆ ಸ್ಥಿತಿಗಳು ಉತ್ತಮವಾಗಿರಬೇಕು. ಆ ಸಂದರ್ಭದಲ್ಲಿ ಚೆನ್ನಾಗಿದ್ದಾಗ ನಾವು ಮದುವೆಯನ್ನು ಮಾಡಲಿಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಹಾರಗಳಿರ್ತವೆ. ಏನು, ಡಿಲೇ ಆಗುತ್ತೆ, ತುಂಬ ಲೇಟ್ ಆಯಿತು ನಮ್ಮ ಮಕ್ಕಳು ಮದುವೆ, ಯಾವಾಗ ಮಾಡಬೇಕು ಅಂತ ಹೇಳ್ತಿರ್ತಿಲ್ವ, ಇಂಥ ಗ್ರಹ ಸ್ಥಿತಿಗಳಿದ್ದಾಗ ತುಂಬ ಡಿಲೇ ಆಗುತ್ತೆ. ಆದರೆ ದೈವಾನುಗ್ರಹ ಅಂತ ಒಂದಿದೆಯಲ್ಲ,
ಆ ದೈವಾನುಗ್ರಹ ಇದ್ದಾಗ ಎಂಥದೇ ತೊಂದರೆಗಳಿದ್ದರೂ ಕೂಡ, ಎಂತಹ ಗ್ರಹಗಳ ಒಂದು ಪ್ರಭಾವ ನಿಮಗೆ ಸರಿಯಾಗಿ ಇಲ್ಲದಿದ್ದರೂ ಕೂಡ ದೈವಾನುಗ್ರಹದಿಂದ ಮದುವೆಗಳಾಗಲಿಕ್ಕೆ ಸಾಧ್ಯತೆಗಳಿರ್ತವೆ. ಏನು ಮಾಡಬೇಕು ಅಲ್ವಾ? ಇಲ್ಲಿ ಜಾತಕವನ್ನು ಹೊಂದಾಣಿಕೆ ಮಾಡೋದು ಅತಿ ಮುಖ್ಯ ಒಂದು ರೋಲ್. ಇಲ್ಲಿ ಅದು ಬಹಳ ಮುಖ್ಯ ರೋಲ್, ಇಂಪಾರ್ಟೆಂಟ್. ಅದು ನೋಡಿದಾಗ ಹುಡುಗನಿಗೂ ಅದೇ ಪ್ರಭಾವ ಅಂದರೆ ಹುಡುಗನಿಗೂ ಅದೇ ಒಂದು ಜಾತಕದ ದೋಷಗಳಿದ್ದು ಹುಡುಗಿಗೂ ಅದೇ ಜಾತಕದ ದೋಷಗಳಿದ್ದರೆ ದಯಮಾಡಿ ಅದನ್ನು ರಿಜೆಕ್ಟ್ ಮಾಡಬೇಕಾಗುತ್ತೆ. ಒಂದು ವಿಚಾರ, ಸರಿಯಾದ ಹೊಂದಾಣಿಕೆ ಮಾಡಬೇಕು ಒಂದನೇದು. ಎರಡನೇದು, ಹೊಂದಾಣಿಕೆ ಆದ ತಕ್ಷಣವೇ ಏನು ಮಾಡಬೇಕು, ನಮ್ಮ ಆರಾಧ್ಯ ಕುಲದೈವಕ್ಕೆ ಹರಕೆಯನ್ನು ಕೊಟ್ಟು ಬರಬೇಕು. ನಾವು ಈ ರೀತಿ ವಿವಾಹ ಸಂಬಂಧ ವಿಚಾರಗಳನ್ನ ಮಾತಾಡ್ಕೊಂಡಿದ್ದೀವಿ, ಅವರ ಜೀವನದಲ್ಲಿ ಸುಖವಾದಂಥ ಜೀವನವನ್ನು ಕೊಡು ಅಂತ ಹೇಳಿಬಿಟ್ಟು ಹರಕೆ ಕಟ್ಕೊಂಡು ಬರಬೇಕು. ಇದು ಮೂರನೇದು ಬಹಳ ಮುಖ್ಯವಾದಂಥ ವಿಚಾರ, ಗಂಗಾ ಪೂಜೆಯನ್ನು ಒಂದು ವಿಶಿಷ್ಟತೆ ಏನಿದೆಯಲ್ಲ, ಇದು ಎಂತಹ ಒಡೆದು ಹೋಗುವಂಥ ಕುಟುಂಬಗಳನ್ನು ಕೂಡ ಕೂಡಿಸುವಂಥ ಒಂದು ಮಹಾತಾಯಿ ಆಶೀರ್ವಾದ. ಈ ಗಂಗಾ ಪೂಜೆಯನ್ನು ಸಮುದ್ರದ, ನದಿಯ ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ಬಾವಿಗಳು ಇಂಥಲ್ಲಿ ಒಂದು ವಿಶೇಷವಾಗಿ, ಹಳ್ಳಿ ಕಡೆಯೆಲ್ಲ ನೀವು ಮಾಡೋದು ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಬೋದು, ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಈ ಗಂಗಾ ಪೂಜೆಯನ್ನು ಪ್ರತಿ ವರ್ಷವೂ ಮಾಡಲೇಬೇಕು. ಯಾವ ತಿಂಗಳಲ್ಲಿ ಮದುವೆ ಆಗಿರುತ್ತೋ ಅಥವಾ ಯಾವ ರಾಶಿ ನಕ್ಷತ್ರಗಳಲ್ಲಿ ಮದುವೆಗಳಾಗಿರ್ತವೋ, ಯಾವ ಮುಹೂರ್ತಗಳಾಗಿರ್ತವೋ ಇಂಥವನ್ನೆಲ್ಲ ನೋಡಿ ಬರೆದಿಟ್ಕೊಂಡಿರ್ತೀರಲ್ವ, ಅದೇ ಸಂದರ್ಭದಲ್ಲಿ ನೀವು ಗಂಗಾ ಪೂಜೆಯನ್ನು ಒಂದು ವಾರ ಮುಂಚೆ ಅಥವಾ ಒಂದು ವಾರ ಲೇಟ್ ಆದ್ರೂ ಪರವಾಗಿಲ್ಲ, ಉತ್ತಮವಾದಂಥ ನಕ್ಷತ್ರದ ದಿನ ನೀವು ಗಂಗಾ ಪೂಜೆಯನ್ನು ಗಂಡ ಹೆಂಡತಿ ಇಬ್ಬರು ಮಾಡಬೇಕು. ಆಗ ನಿಮ್ಮ ಕುಟುಂಬ ಯಾವತ್ತೂ ಸುಖ ಸಂತೋಷವಾಗಿರಲಿಕ್ಕೆ ಸಾಧ್ಯತೆ ಇದೆ. ಇದು ಎರಡನೇದು ಪರಿಹಾರ. ಇನ್ನು ಮೂರನೇ ಪರಿಹಾರ ಒಂದಿದೆ. ಇನ್ನು ಮೂರನೇದು ಬಹಳ ವಿಶಿಷ್ಟವಾದಂಥ ಒಂದು ಪಾರಾಯಣ ಇದೆ. ಯಾವಾಗ ಇವೆಲ್ಲ ಗ್ರಹಸ್ಥಿತಿಗಳು ಇದ್ದು ವಿವಾಹ ವಿಳಂಬವಾಗ್ತಾ ಇದೆ 30 ವರ್ಷ ದಾಟೋಯಿತು ಅಂತಂದ್ರೂ ಕೂಡ ವಿವಾಹ ವಿಳಂಬವಾಗ್ತಾ ಇದ್ದಾಗ ಏನು ಮಾಡಬೇಕು, ನೀವು ಸ್ವಯಂವರ ಪಾರ್ವತಿಯ ಸಂಬಂಧಪಟ್ಟಂತಹ ಒಂದು ಪಾರಾಯಣ ಬರುತ್ತೆ. ಅದನ್ನು ನೀವು ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ಪೂಜೆಯನ್ನು ಸಲ್ಲಿಸಿದ ನಂತರ ಪಾರಾಯಣ ಮಾಡ್ತಾ ಬರಬೇಕು. ಡೈಲಿ ಪಾರಾಯಣ ಮಾಡಿದರೆ ಸ್ತ್ರೀ, ಸ್ಪೆಷಲಿ ಯಾವ ಮಗುವಿಗೆ, ಯಾವ ಹುಡುಗಿಗೆ ಮದುವೆ ತುಂಬ ಲೇಟ್ ಆಗ್ತಿದೆಯೋ ಅವರು ಈ ಸ್ವಯಂವರ ಪಾರ್ವತಿ ಪಾರಾಯಣವನ್ನು ಮಾಡ್ತಾ ಬರಬೇಕು. ಅವಳ ಅನುಗ್ರಹದಿಂದ, ಪಾರ್ವತಿ ಅನುಗ್ರಹದಿಂದ ಡೆಫಿನೆಟ್ಲಿ ನಿಮಗೆ ಉತ್ತಮವಾದಂಥ ಕಂಕಣ ಬಲ ಕೂಡ್ಕೊಂಡ್ಬರುತ್ತೆ. ಇನ್ನು ನಾಲ್ಕನೇದೊಂದು ಪರಿಹಾರವೂ ಇದೆ ಇದಕ್ಕೆ. ಏನಿದು ನಾಲ್ಕನೇ ಪರಿಹಾರ ಅಂತಂದರೆ, ವಿಶೇಷವಾಗಿ ಶುಕ್ರವಾರದ ದಿನ ಸ್ವಲ್ಪ ಅರಿಶಿಣವನ್ನು ನಮ್ಮ ದೇಹಕ್ಕೆ ಹಚ್ಚಿ ಸ್ನಾನವನ್ನು ಮಾಡಿದ ನಂತರ ಶ್ರೀಕೃಷ್ಣ ಮತ್ತು ರುಕ್ಮಿಣಿಗೆ ಸಂಬಂಧಪಟ್ಟಂತಹ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿಟ್ಟು ರುಕ್ಮಿಣಿಗೆ ಸಂಬಂಧಪಟ್ಟಂಥ ರುಕ್ಮಿಣಿ ಅಷ್ಟಕವನ್ನು ಪಾರಾಯಣ ಮಾಡ್ತಾ ಬರಬೇಕು. ಆ ಮಹಾತಾಯಿ ರುಕ್ಮಿಣಿಯ ಆಶೀರ್ವಾದದಿಂದ ಉತ್ತಮವಾದಂಥ ಪತಿ ನಿಮಗೆ ಸಿಗ್ತಾನೆ. ಸೊ ಈ ಎಲ್ಲ ವಿಷಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ ಆಗಿದ್ರೂ ಕೂಡ ಕೆಲವು ವ್ಯಕ್ತಿಗಳಿಗೆ ಅತಿ ಹತ್ತಿರದ ಸಂಬಂಧವನ್ನು ಏರ್ಪಡಿಸುತ್ತೆ. ನಾವು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಗಿರಲಿಲ್ಲ. ಕನಿಷ್ಠ ಪಕ್ಷ ನನ್ನ ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ನಿಮಗೆ ಇದು ಮಾಡಬೇಕು ಅಂತ ಮನಸ್ಸಿದ್ದಲ್ಲಿ ದಯಮಾಡಿ ಇದನ್ನು ಮಾಡಿ. ಇನ್ನೂ ಅನೇಕ ಇನ್ಫಾರ್ಮೇಷನ್ಸ್ಗಳು ಬೇಕಾಗಿರ್ತವಲ್ವ, ಆದ್ದರಿಂದ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಇದೆಯಲ್ಲ ಅದನ್ನು ಸ್ವಲ್ಪ ಒತ್ತಿ, ನಿಮಗೆ ನಾವು ಮಾಡುವಂಥ ಕಾರ್ಯಕ್ರಮಗಳು ನಿಮಗೆ ಬೇಗ ತಲುಪುತ್ತೆ. ಎರಡನೇದಾಗಿ ನನ್ನನ್ನು ಸಂಪರ್ಕಿಸಬೇಕು ಅಂದರೆ ಕೆಳಗಡೆ ಸ್ಕ್ರೋಲಿಂಗಲ್ಲಿ ನನ್ನ ಮೊಬೈಲ್ ನಂಬರ್ಗಳು ಹೋಗ್ತಾ ಇದ್ದಾವೆ, ಅಥವಾ ಆಫೀಸ್ಗೂ ಬರ್ಬೋದು. ಬಂದು ನೀವು ನಿಮ್ಮ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಪರಿಹಾರ ಮಾಡಿಕೊಡ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಾಯಿ ಗುರುಭ್ಯೋ ನಮಃ.